ಕಿತ್ತೂರು ರಾಣಿ ಚೆನ್ನಮ್ಮನವರಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರಿಗೆ. ಬಂಧುಗಳೇ, ಗಡಿನಾಡು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಅತ್ಯಂತ ಭಾವೈಕ್ಯತೆಯ ಗ್ರಾಮ ಕುನ್ನಾಳ ಗ್ರಾಮದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಈ ಒಂದು ಭವ್ಯ ಮೂರ್ತಿಯ ಅನಾವರಣದ ಈ ಸಮಾರಂಭದಲ್ಲಿ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನ ಕರುಣಿಸಿರುವಂತ ನಾಡಿನ ಹರಗುರು ಚರಮೂರ್ತಿಗಳ ಪಾದ ಪದ್ಮಗಳಿಗೆ ಅನಂತ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಇಲ್ಲಿ ಏನಾಗ್ಬಿಟ್ಟಂದ್ರೆ ಸಾಗರದಷ್ಟು ಪ್ರೀತಿ ಸಾಸುವೆ ಎಷ್ಟು ಸಮಯ ಆಗ್ಬಿಟ್ಟದ. ಎಲ್ಲದಕ್ಕೂ ಇಲ್ಲಿ ಬಹಳಷ್ಟು ಪ್ರೀತಿ, ಎಲ್ಲರನ್ನು ಸನ್ಮಾನಿಸ್ಬೇಕು, ಎಲ್ಲರನ್ನು ಗೌರವಿಸ್ಬೇಕಂತೇಳಿ ಬಹಳಷ್ಟು ಆ ಸಂಘಟಕರ ಅಭಿಲಾಷ ಐತಿ. ಆದ್ರೆ ಸಮಯದ ಅಭಾವ, ಆ ಸಮಯದ ಅಭಾವವನ್ನು ಅರಿತು ನಾನು ಕೂಡ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೂ ಕೂಡ ಅತ್ಯಂತ ಮುಕ್ತವಾಗಿ ಒಂದೇ ಬಾರಿಗೆ ನನ್ನ ಭಕ್ತಿಪೂರ್ವಕವಾದಂತ ನಮಸ್ಕಾರಗಳನ್ನು ತಿಳಿಸ್ತಾ, ಹಾಗೇನೆ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಬಂಧುಗಳೇ, ಹಾಗೆ ಛಾಯಾಗ್ರಾಹಕರೇ, ವರದಿಗಾರರೇ, ಎಲ್ಲರಿಗೂ ಕೂಡ ನಿಮ್ಮ ಪ್ರೀತಿಯ ನಂದಕುಮಾರನ ನಮಸ್ಕಾರಗಳು. ಮೊದಲಿಗೆ ಈ ಮೂರ್ತಿ ಇಷ್ಟೆಲ್ಲ ನೀವು ಮೂರ್ತಿ ಬಗ್ಗೆ ಹೊಗಳಿದ್ರು, ಹೇಳಿದ್ರು. ಪ್ರತಿಯೊಂದು ಮೂರ್ತಿ ಬಗ್ಗೆ ಆ ಮಾತುಗಳನ್ನ ಹೇಳುವಾಗ ನಮಗೆ ಖುಷಿ ಆಗ್ತಾ ಇತ್ತು. ಯಾಕೆ ಖುಷಿ ಆಗಕತ್ತಿತ್ತಂದ್ರೆ ಈ ಮೂರ್ತಿಯನ್ನ ನಾವ ಮಾಡಿದ್ದು ಅನ್ನುವಂಥದ್ದು ನನ್ನ ಹೆಮ್ಮೆ. ಆ ಒಂದು ಅವಕಾಶ ಕೊಟ್ಟಂತ ಆ ಕುನ್ನಾಳದ ರಾಯಣ್ಣ ಸಂಘಟನೆಯವರಿಗೆ ನಾನು ಮೊದಲಿಗೆ ಅತ್ಯಂತ ಭಕ್ತಿಯ ಪೂರ್ವಕವಾದ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೇನೆ. ಸುಮಾರು ದಿನಗಳ ಹಿಂದೆ ಫೋನ್ ಕರೆಯ ಮೂಲಕ ನನ್ನನ್ನು ಸಂಪರ್ಕ ಮಾಡಿ ಪಕ್ಕದ ಸವದತ್ತಿ ತಾಲೂಕಿನ ಉಗರಗೋಳ ಗ್ರಾಮಕ್ಕೆ ಇವರು ಬಂದ್ರು. ಅವತ್ತು ನಾ ಇರಲಿಲ್ಲ, ನಾನೊಂದು ಬೇರೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಆದ್ರೆ ಇವರೆಲ್ಲ ಸಂಘಟಕರು, ನಮ್ಮ ಈರಪ್ಪ ಹಾಲಪ್ಪಗಳು ಅನ್ನೋರ ನೇತೃತ್ವದಲ್ಲಿ ಎಲ್ಲರೂ, ಒಟ್ಟಾರೆ ಎಲ್ಲರ ಹೆಸರು ನೆನಪಿಲ್ಲ, ಎಲ್ಲರೂ ಬಂದು ಫೋನ್ ಒಳಗನ ನಮ್ಮದು ಜಗಳ ಆಯ್ತು. ಜಗಳ ಯಾಕೆ ಆತಂದ್ರೆ ನಮ್ಗೆ ಎಲ್ಲರಿಗೂ ವ್ಯವಹಾರ ಆದ್ರೆ ನಮ್ಗೆ ಜಗಳ ಆಗ್ಬಿಡ್ತಾವ. ಏನಂತಂದ್ರೆ ಎಲ್ಲಾ ಬಂದಂತ ಬಂಧುಗಳು 5,000 ರೂಪಾಯಿ ಕಡಿಮೆ ಆಗಲಿ ಅಂತ ಅವ್ರು ಒದ್ದಾಡ್ತಾರೆ, 5,000 ರೂಪಾಯಿ ಹೆಚ್ಚಾಗಲಿ ಅಂತ ನಾವು ಒದ್ದಾಡ್ತಾ ಇದ್ದೇವೆ. ಇಷ್ಟು ಜಗಳದಾಗ, ಬ್ಯಾರೆ ಜಗಳದಾಗ ಅಥವಾ ಯುದ್ಧದಾಗ ಒಬ್ರಿಗೆ ಸೋಲು ಒಬ್ರಿಗೆ ಗೆಲುವು ಹಾಕಿರ್ಬೋದು. ಆದ್ರೆ ನಮ್ಮ ಜಗಳಗಳು ಹೆಂಗಂದ್ರೆ ಇಬ್ಬರಿಗೆ ಜಯ. ಯಾಕಂದ್ರೆ ಅವ್ರು ಏನ್ ಗುರಿ ಇಟ್ಕೊಂಡು ಬಂದಿದ್ರು ಆ ರೇಟ್ ಅವ್ರಿಗೆ ಆತವ್ರು, ಅವ್ರಿಗೆ ಜಯ ಆಯ್ತು. ನಾ ಏನ್ ಅನ್ಕೊಂಡಿನಿ ಅಷ್ಟು ನನಗೆ ಕುನ್ನಾಳ ಗ್ರಾಮಸ್ಥರ ಆಶೀರ್ವಾದ ಅಷ್ಟು ಸಿಕ್ಕತ್ತಂದಾಗ ನನಗೆ ಜಯ ಆಯ್ತು. ಹಿಂಗ ಇಬ್ಬರು ಜಯ ಗಳಿಸ್ಕೊಂಡ ಒಂದು ವ್ಯವಹಾರ ಮಾಡ್ಕೊಂಡು ಆ ಮೂರ್ತಿಯನ್ನ ಮಾಡುವಂತ ಸೌಭಾಗ್ಯ ನನಗೆ ಸಿಕ್ತು. ಹಾಗಾಗಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಮುಗಿದೊಮ್ಮೆ ನಾನು ಆ ಮೂರ್ತಿ ನಿರ್ಮಾಣದ ಅವಕಾಶ ಕೊಟ್ಟದಕ್ಕಾಗಿ ಋಣಿಯಾಗಿರ್ತೀನಿ ಅಂತ ಹೇಳ್ತಾ, ಇನ್ನು ರಾಯಣ್ಣನ ಬಗ್ಗೆ ಮಾತಾಡ್ಬೇಕಂದ್ರ ಇವಾಗ ಒಂದು ಮಾತು ಹೇಳ್ತೀರಲ್ಲ ನೀವು ಹಿರಿಯರ, ಮನೆಗೆ ಕೊನೆ ಮಗ ಆಗಬಾರ್ದಂತ, ವೇದಿಕೆ ಕೊನೆಗೆ ಮಾತಾಡೋರಾಗಬಾರ್ದು. ಯಾಕಂದ್ರ ಕೊನೆಗೆ ಮಗ ಆದ್ರೂ ಎಲ್ಲರೂ ಬಿಟ್ಟು ತಗೋಬೇಕು, ಉಳಿದಂತ ಹುಡುಕ್ಬೇಕ. ಇಲ್ಲಿ ಏನಾಗ್ಬಿಟ್ಟಪ್ಪ ಅಂದ್ರೆ ವೇದಿಕೆ ಕಾರ್ಯಕ್ರಮ ದೊಡ್ಡ ದೊಡ್ಡವರು ಎಲ್ಲರೂ ಮಾತಾಡ್ಬಿಟ್ರು, ಇನ್ನು ನನಗೇನು ಉಳಿಸ್ತಾರೋ ಅಂತ ನಾ ಕಾಯಕತ್ತಿದ್ನಿ. ಆದ್ರೂ ಕೂಡ ಇಲ್ಲಿ ನನಗೆ ತಿಳಿದಷ್ಟು ಒಂದಿಷ್ಟು ಮಾತಾಡಬೇಕು ಅನ್ನುವಂಥದ್ದು ಅನ್ನೋರ ಆಸೆ ಇತ್ತು. ಅದರಂತೆ ಹೇಳುವುದಾದ್ರೆ ನಮ್ಮ ನಾಡಿನ ಹೆಮ್ಮೆ, ಇಡೀ ಭಾರತದಲ್ಲಿ ವಿಶ್ವ ಚೇತನವಾಗಿ ಬೆಳಗ್ತಾ ಇರುವಂತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಒಂದು ಸಾರಿ ಈ ರಾಯಣ್ಣ ಮತ್ತು ಚೆನ್ನಮ್ಮನ ನಡುವೆ ಒಂದು ಸಂಭಾಷಣೆ ನಡೀತದಂತ. ಚೆನ್ನಮ್ಮ ರಾಯಣ್ಣನ ಒಂದು ಶೌರ್ಯ, ಪರಾಕ್ರಮ, ಪ್ರಾಮಾಣಿಕತೆ ಏನು ಎಷ್ಟೈತಿ ಅನ್ನುವಂಥ ವಿಷಯ ಬಂದಾಗ ಸಂಗೊಳ್ಳಿ ರಾಯಣ್ಣ ಒಂದು ಮಾತನ್ನು ಹೇಳ್ತಾನ ತಾಯಿ ಚೆನ್ನಮ್ಮಗೆ. ತಾಯಿ ಚೆನ್ನಮ್ಮನವರೇ, ನಾನು ಇಂಥ ರಾಯಣ್ಣ ಇದ್ದೀನಿ, ನಾನು ಒಂದು ಮಾತು ಕೊಟ್ಟಿನಿ ಅಂದ್ರೆ ಅದೇನೋ ಅಂತಾರಲ್ಲ, ಹಾಲು ಕೆಡಬಹುದು, ಹಾಲು ಮತಸ್ಥ ಆಗಿರುವಂತ ನಾನು ಕೊಟ್ಟ ಮಾತನ್ನು ಯಾವತ್ತೂ ತಪ್ಪುದಿಲ್ಲ. ಏನು ಮಾತನ್ನು ಕೊಡ್ತೀನಿ ಅಂತಂದ್ರೆ, ನಿಮಗ್ 100 ತಲೆಯನ್ನು ತಂದು ನಾನು ಕೊಡ್ತೀನಿ ಅಂತ ಮಾತು ಕೊಡ್ತೀನಿ ಅಂತಂದ್ರೆ 99 ತಲೆಗಳು ಆ ಪರಕೀಯರು ಸಿಕ್ಕ 1 ತಲೆ ಏನಾದ್ರೂ ಕಡಿಮೆ ಆಗಿತ್ತಂದ್ರೆ ಅವಾಗ ಆ 1 ತಲೆಯನ್ನು, ನನ್ನ ತಲೆಯನ್ನೇ ತಮ್ಮ ಪಾದಕ್ಕಿಟ್ಟ 100 ತಲೆಯನ್ನು ನಿಮಗೆ ಅರ್ಪಿಸ್ತೀನಿ, ಹಂಗ ಭಾಷೆ ಕೊಡ್ತೀನಿ ಅಂತ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಇದೆ ಅನ್ನುವಂತ ಮಾತನ್ನು ಹೇಳಿದರು. ಇಡೀ ರಾಯಣ್ಣನ ಜೀವನದಲ್ಲಿ ಹಲವಾರು ಥರದ ಘಟನೆಗಳಾದವು. ರಾಯಣ್ಣನಿಗೆ ಬ್ರಿಟಿಷರು ಕೇಳಿದ್ರ, ಯಾಕೋ ರಾಯಣ್ಣ ಚೆನ್ನಮ್ಮ ನಾಡುವಂತ ಸಾಹಿತಿ, ನಮ್ಮ ಮಾತು ಕೇಳ, ನಿನಗೆ ಏನ್ ಬೇಕೆಲ್ಲ ಕೊಡ್ತೇವೆ, ಐಶ್ವರ್ಯ ಕೊಡ್ತೇವೆ, ಒಡವೆ ಕೊಡ್ತೇವೆ, ಅಧಿಕಾರ ಕೊಡ್ತೇವೆ, ಎಲ್ಲವನ್ನು ಕೊಡ್ತೇವೆ, ಚೆನ್ನಮ್ಮ ತಾಯಿ ಆಸ್ಥಾನ ಬಿಡು, ನಮ್ಮ ಮಾತು ಕೇಳು, ನಮ್ಮ ಹೇಳ್ದಂಗೆ ಕೇಳು ಅಂತ ಹೇಳಿದ್ರು. ಆದ್ರೆ ಗಟ್ಟಿತನದ ರಾಯಣ್ಣ ಹೇಳಿದ, ನಿಮ್ಮ ನಾಯಿ ಕುಲದವ್ರ, ನಾನು ಜೀವ ಹೋದ್ರು ಕೂಡ ಚೆನ್ನಮ್ಮನಿಗಾಗಿ ಜೀವ ಬಿಡ್ತೇನೆ ಹೊರತು ನಿಮ್ಮಂತ ನಾಯಿಗಳ ಮಾತನ್ನ ಕೇಳುವುದಿಲ್ಲ, ನೀವು ಹೇಳದಂಗೆ ಕೇಳುವುದಿಲ್ಲ ಅಂತ ಮಾತು ಕೊಟ್ರು. ಎಷ್ಟೊಂದು ನಿಸ್ವಾರ್ಥತೆಯ ಸೇವೆ. ಕೊನೆ ಉಸಿರಿರೋವರೆಗೂ ಅಂತ ಸಂಸ್ಕಾರ ಅವರಲ್ಲಿತ್ತ. ಕೊನೆಗೆ ಗಲ್ಲು ಹಾಕುವಾಗ ಆ ಮಾತನ್ನು ಕೇಳಿದ್ರಿ ನೀವು. ಯಾರಿಗಾರ ನಾವು ಗಲ್ಲು ಹಾಕುವ ಕೊನೆ ಆಸೆ ಏನು ಅಂತಂದ್ರೆ ನಾವು ಬೇಕಾದ ಹೆಣ್ಣು ಕೇಳ್ಬೋದು. ಆದ್ರೆ
ಕೊನೆಯ ಆಸೆ ಏನು ಅಂತ ರಾಯಣ್ಣ ಕೇಳಿದಾಗ ಬ್ರಿಟಿಷರಿಗೆ ರಾಯಣ್ಣ ಹೇಳ್ತಾನ, ನನ್ನ ಕೊನೆಯ ಆಸೆ ಏನು ಅಂತಂದ್ರೆ ಮುಂದೆ ಒಂದಿನ ಇದೇ ಭೂಮಿಗೆ ನಾ ಮತ್ತೆ ಹುಟ್ಟು ಬರ್ಬೇಕು, ಹುಟ್ಟಿ ಬಂದ ನಿಮ್ಮಂತ ದೇಶದ್ರೋಹಿಗಳನ್ನು ಹೊರಗೋಡಿಸ್ಬೇಕು, ಇದೇ ನನ್ನ ಕೊನೆಯ ಆಸೆ. ಇದು ಹಿಡಿಯರ್ತೈತಿ, ಮನೆ ಮನೆಗೊಬ್ಬ ರಾಯಣ್ಣ ಹುಟ್ಟಾನ, ರಾತ್ರಿ ನೀವು ಬಿಟ್ಟು ಹೋಗೋಂಗಾಕತಿ ಅಂತೇಳಿ ರಾಯಣ್ಣ ಅವತ್ತು ಕೊನೆಯ ಆಸೆ ಹೇಳಿದ. ಆ ಕೊನೆಯ ಆಸೆ ಅಂತಾನೆ ಇವತ್ತು ಏನಾಯ್ತು, ಆ ಬ್ರಿಟಿಷ್ ನಡುರಾತ್ರಿಯಲ್ಲಿ ನಮ್ಮ ದೇಶವನ್ನು ಬಿಟ್ಟು ಹೋಗುವಂಗಾಯ್ತು. ರಾಯಣ್ಣ ಇಷ್ಟು ಪ್ರಾಮಾಣಿಕತೆ, ಇಷ್ಟು ಶೌರ್ಯ, ಇಷ್ಟು ಪರಾಕ್ರಮ, ಇಷ್ಟು ಸ್ವಾಮಿನಿಷ್ಠೆ ಎಲ್ಲವನ್ನೂ ಗಳಿಸ್ಕೊಂಡಲ್ಲ. ಇದು ಯಾರು ಕೂಡ ರಾಯಣ್ಣನಿಗೆ ಮತ್ತೆ ಹೇಳ್ಕೊಟ್ಟದ್ದಲ್ಲ, ಮತ್ತೆ ರಾಯಣ್ಣನಿಗೆ ಬಂದದ್ದಲ್ಲ, ಯಾರೋ ಉಪದೇಶದಿಂದ ಬಂದದ್ದಲ್ಲ. ಅದು ರಾಯಣ್ಣನಿಗೆ ರಕ್ತಗತವಾಗಿ ಬಂದಿತ್ತು, ಅದು ಬಳವಳಿಯಾಗಿ ಬಂದಿತ್ತು, ಅವರ ಮನೆತನದ ತಲತಲಾಂತರದಿಂದ ಬಂದಿತ್ತು. ಯಾಕೆ ಈ ಮಾತನ್ನು ಹೇಳಕತ್ತೇನೆ ಅಂತಂದ್ರೆ, ಬಿಜಾಪುರದ ಇಂಡಿ ತಾಲೂಕಿನ ರೂಗಿ ಎನ್ನುವಂತ ಗ್ರಾಮದಲ್ಲಿ ಈ ರಾಯಣ್ಣ ಪೂರ್ವಜರಿದ್ರು. ಅಲ್ಲಿಯೂ ಕೂಡ ಒಂದು ದಾಖಲೆ ಪ್ರಕಾರ ಹೇಳ್ತಾರೆ, ಸುಮಾರು 7 ಜನ ದೇಶದ್ರೋಹಿಗಳನ್ನು ಹತ್ಯೆಗೈದಿದಂತೆ ಇವ್ರ ಮನೆತನದವರು. ಅದಾದ ನಂತರ ಅಲ್ಲಿಂದ ಸಂಗೊಳ್ಳಿ ಬಂದ ನಂತರವೂ ಕೂಡ ಈ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಅಜ್ಜ ರೋಗಪ್ಪನವರು, ಈ ರೋಗಣ್ಣನವರು ಕೂಡ ಏನಾಗಿದ್ರು ಅಂತಂದ್ರೆ ಆಗಿನ ಆಡಳಿತದೊಳಗೆ ತಮ್ಮ ಶೌರ್ಯ ಪರಾಕ್ರಮವನ್ನ ದ್ರೋಹಿಗಳ ವಿರುದ್ಧ ತೋರಿಸಿ ಅವಾಗಿನ ರಾಜರ ಹತ್ರ 1000 ಒಂಟೆಗಳ ಸರದಾರ ಎನ್ನುವಂತ ಬಿರುದನ್ನು ಪಡೆದಿದೆ. ಅವರಿಗೆ ಇನಾಮ್ ಭೂಮಿ ಕೂಡ ಕೊಟ್ಟರು. ಅದು ರಾಯಣ್ಣನ ಹೆಸರಿಗೆ ಮುಂದೆ ಬಂದಿದೆ. ಬರೀ ರಾಯಣ್ಣನವರ ತಾತ ಅಷ್ಟೇ ಇಲ್ಲ, ಅಜ್ಜ ಅಷ್ಟೇ ಇಲ್ಲ, ಇನ್ನ ಆ ರಾಯಣ್ಣನವರ ತಂದೆ ಈ ರೋಗಪ್ಪನವರ ಮಗ ದೊಡ್ಡ ಬರಮಪ್ಪ, ಇವರು ಕೂಡ ತಂದೆಯಂತೆ ಅದೇ ಒಂದು ಕಾರ್ಯವೈಖರಿಯನ್ನು ನೋಡ್ತಾ ಬಂದಂತವ್ರು. ಸಮಾಜಕ್ಕೆ ನಾನು ಏನೋ ಕೊಡಬೇಕು, ನನ್ನ ಜನರಿಗೋಸ್ಕರ ಏನೋ ಮಾಡ್ಬೇಕನ್ನುವಂತ ಹಂಬಲದಿಂದ ಬಂದವರು. ಆ ಕಿತ್ತೂರು ನಾಡಿನೊಳಗ ಎಲ್ಲರಿಗೂ ಕಾಟ ಕೊಡ್ತಕ್ಕಂತ ವ್ಯಾಘ್ರ ಒಂದು ಹುಲಿಯನ್ನ ಈ ದೊಡ್ಡ ಬರಮಪ್ಪನವರು ಸ್ವತಃ ಒಬ್ಬರೇ ಹೋಗಿ ತನ್ನ ಕಿರುಗತ್ತಿಯಿಂದ ಹುಲಿಯನ್ನ ಎದೆ ಸೀಳಿ ಆ ಭಾಗದ ಜನರ ನೆಟ್ಟಿಸಿರಿ ಬಿಡುವಂಗೆ ಮಾಡಿದ್ರು. ನೋಡ್ರಿ, ಹುಲಿ ಹತ್ರ ಹೋಗಿ ಯುದ್ಧ ಮಾಡಕ್ಕೆ ಯಾರಿಗಾರ ವಹಿಸ್ಕೊಡ್ ಸಾಧ್ಯ ಐತಿನ? ನಾವೆಲ್ಲ ಏನಾಗ್ಯವ ಅಂದ್ರೆ ನಮ್ಮ ಸಂಸ್ಕಾರ ಹೆಂಗೈತಿ ಅಂತಂದ್ರೆ, ದೇಶಕ್ಕೋಸ್ಕರ ಅಥವಾ ನಾಡಿಗೋಸ್ಕರ ಏನೋ ಮಾಡಾಕತ್ತಾರ ಅಂದ್ರೆ ನಾವು ವಿಚಾರ ಮಾಡೋದು ಏನಂದ್ರೆ ಮೊದಲು ಏನು ಸಿಗ್ತೈತಿ. ಒಂದು ರಾಯಣ್ಣ ಮೂರ್ತಿ ಕುಂಡ್ರಿಸ್ಬೇಕೈತಿ, ನಾವೆಲ್ಲ ಸಂಘಟಿತರಕ್ಕೇವಿ, ನಾವೆಲ್ಲ ಅಲ್ಲಿ ಹೋಗಿ ಕೂಡ್ತೀವಿ ಮಾಡ್ತೀವಿ ಅಂತ ಹೇಳಿದಾಗ ನಮ್ಮವ್ರು ಯಾರೋ ಹುಡುಗರು ಹೇಳಿದ್ರಂದ್ರೆ ನಾವೇನು ವಿಚಾರ ಮಾಡ್ತೀವಿ, ಅಲ್ಲಿ ಏನೈತಿ ಹಿಂದ್ರ ಮಾಡಕೊಂಡ್ರೆ ಜಗಳ ತರೋದು ಮಾಡೋದು. ಸಮಾಜ ಸುಧಾರಣೆ ಆಗ್ಬೇಕಂದ್ರೆ ಬಿಡಬೇಕು. ರಾಯಣ್ಣನು ಕೂಡ ತನ್ನ ಅಜ್ಜ ಮತ್ತು ದೊಡ್ಡ ಬರಮಪ್ಪ ಅವರಂತೇನೆ ಅದನ್ನು ನೋಡಿದಂತ ಕಲಿತಂತ ರಾಯಣ್ಣ ಏನು ಮಾಡಿದಂದ್ರೆ ಅದೇ ರೀತಿ ಅವನು ಕೂಡ ಕುಸ್ತಿಪಟುವಾಗಿ ಹಲವಾರು ವಿದ್ಯೆಗಳನ್ನ ಕಲಿತು ತಾನೂ ಕೂಡ ಸಮಾಜಕ್ಕೆ ಏನಾದ್ರೂ ಮಾಡಬೇಕಂತ ಹಂಬಲ ಇತ್ತು. ಆ ಹಂಬಲಕ್ಕಾಗಿ ಅಲ್ಲಿ ಕಿತ್ತೂರಿನೊಳಗೆ ಅವಕಾಶ ಸಿಕ್ತು. ಅದರಂತೆ ಅವನ ಚರಿತ್ರೆ ಮುಂದುವರಿತು. ನಮಗ್ ವಿಷಯ ಏನು ಅಂತಂದ್ರೆ, ರಾಯಣ್ಣಂತ ಮಕ್ಕಳು ಹುಟ್ಲಿ ಅಂತ ಬರೇ ಹರಕಿ ಹೊತ್ತು ಹೆತ್ತ ಕೈ ಬಿಟ್ರಲ್ಲ, ಹೆತ್ತ ಕೈ ಬಿಟ್ರೆ ರಾಯಣ್ಣಗೆ ಆಗುದು ಹೆಂಗೆ? ಮಕ್ಕಳು ಯಾವಾಗ್ಲೂ ಒಂದು ಪ್ರಯೋಗ ಮಾಡಕ್ ತಯಾರಿದ್ರಿ, ನಾ ಹೇಳ್ದಂಗ್ ಮಾಡ್ತೀರಿ ಅಂದ್ರೆ ಮಾಡೋಣ ಅಂತ. ಮತ್ ಹೊಟ್ಟೆ ಜಾಸ್ತಿ ಇರುವಂತ ಬೇಡ. ಹೆಂಗ್ ಮಾಡ್ತೀರಿ ಅಕ್ಕಾರ? ಮಾಡ್ತೀರಿ, ತಯಾರಿದಿರಿ, ನಾ ಹೇಳ್ದಂಗ್ ಮಾಡ್ಬೇಕು, ಮಾಡ್ತೀರಲ್ಲ? ಎಲ್ಲಾರು ನಿಮ್ ಬಲಗೈ ಮ್ಯಾಕ್ತು ತೋರಿ ಏನಾದ್ರು ಅದಕ್ಕೆ ನಾಸ್ತೀರಿ ತೋರಿ, ನೀವು ತೋರಿ, ಎಲ್ಲರಿಗೂ ಹೇಳಾಕತ್ತೀರಿ. ಇದು ತೋರು ಬರಲನ್ನ ಮ್ಯಾಲ್ ಮಾಡಿ, ತೋರು ಬೇಡ ಇದಂತೀರಿ, ಮ್ಯಾಲ್ ಮಾಡಿದ್ರಿ ಎಲ್ಲಾರು ಏನ್ ಮಾಡಿ ನಿಮ್ ಗದ್ದದ ಮೇಲೆ ಕೈ ಇಟ್ಬೋದು. ಎಲ್ಲರ ಕೈ ಗದ್ದದ ಮೇಲೆ ನೋಡ್ರಿ ಒಂದ್ಸಾರಿ. ಇದು ಗದ್ದನ ಇದೆ, ಇದು ಏನಿದೆ? ಗಲ್ಲ ಯವ್ವ. ನಾ ಹೇಳಿದ ಗದ್ದ, ನಾ ಹೇಳಿದ್ದೆ ನಿಮಗ, ನಾ ಮಾಡ್ದಂಗ ಮಾಡ್ರಿ ಅಂತ ಹೇಳಿಲ್ಲ, ನಾ ಹೇಳ್ದಂಗ ಮಾಡ್ರಿ ಅಂತ ಹೇಳಿನಿ. ಆದ್ರೆ ನಾವು ಮಕ್ಕಳಿಗೆ ಮಾಡಕತ್ತದ್ದು ಇದನ್ನ. ನಾವೇನ್ ಮಾಡ್ತೇವಿ? ನಾವ್ ಹೇಳ್ದಂಗ ಮಾಡ್ರಿ ಅಂತೇವಿ. ಆದ್ರೆ ಮಕ್ಳು ಯಾರು ಕೂಡ ನಾವ್ ಹೇಳ್ದಂಗ ಮಾಡುದಿಲ್ಲ, ನಾವ್ ಮಾಡ್ದಂಗ ಮಾಡೋರು. ನಾವೇನ್ ಮಾಡ್ತೇವಿ? ಧಾರಾವಾಹಿ ನೋಡ್ಕೊಂತ ಹೋಗೋದನ ಹೋಗೋದ್ ಕೊಟ್ಟಿಲ್ಲ ಮಾಸ್ತರ್, ಓದೋದನ ಅವ್ರು ಓದ್ಬೇಕು, ನೀವು ಧಾರಾವಾಹಿ ನೋಡ್ಬೇಕು. ಮಾಡುದಿಲ್ಲ, ನೀವೇನ್ ಮಾಡಕತ್ತೀರ ಅದನ್ನ ಮಾಡೋದು. ನಾವೆಲ್ಲ ಏನ್ ಮಾಡ್ತೀವಿ? ಫೋನ್ ಕೈಯಾಗ ಹಿಡ್ಕೊಂಡ ಅದಾಗಿಲ್ಲ, ಇದನ್ನ ಮಾಡಿಲ್ಲ, ಮನೆ ಮೀಟಿಂಗ್ ಕರೆದಾಗ ನಿಮ್ ಬಗ್ಗೆ ಹೇಳತ್ತಿರಲ್ಲ ಸರ್, ಅದನ್ನ ಕಲ್ತಿಲ್ಲ. ನಮ್ಮ ಕೈಯಾಗ ಫೋನು ಅವ್ರಿಗೆ ಹೇಳ್ತೇವಿ, ಆದ್ರ ನಾವ್ ಹೇಳಿದ್ದನ್ನ ಮಾಡೋದಿಲ್ಲ, ನಾವ್ ಮಾಡೋದನ್ನ ಮಾಡೋರು. ಹಿಂಗ ರಾಯಣ್ಣನಿಗೆ ಏನಾಗಿತ್ತು ಅಂದ್ರ, ಏನವ್ರ ತಾತ ರೋಗಪ್ಪನವ್ರು ಮಾಡ್ತಿದ್ರು, ಏನವ್ರಪ್ಪ ದೊಡ್ಡ ಬರಮಪ್ಪ ಸಮಾಜಕ್ಕಾಗಿ ಮಾಡಿದ್ರಿ, ಎಲ್ಲ ನೋಡಿದ್ರಲ್ಲ. ಹಂಗಾಗಿ ಅವ್ರಿಗೆ ಹೇಳೋದು ಬೇಕಾಗಿರ್ಕಿಲ್ಲ, ವಂಶ ಪಾರಂಪರಿಕವಾಗಿ ಅದು ಮಾಡ್ಬೇಕು ಅಂತ ಬಂತ.
ಅದಕ್ಕೆ ನಾವೇನ್ ಮಾಡ್ಬೇಕಂದ್ರ ರಾಯಣ್ಣಂಗ ಮಕ್ಕಳು ಹುಟ್ಟಬೇಕು, ರಾಯಣ್ಣಂಗ ಮಕ್ಕಳು ಬೆಳಿಬೇಕು ಅಂದ್ರೆ ನಾವು ರಾಯಣ್ಣಂಗ ಬೆಳೆಸ್ಲಿಕ್ಕೆ ನಾವು ಅದಕ್ಕೆ ತಯಾರಾಗ್ಬೇಕು. ನಾವೇನ್ ಮಾಡಕತ್ತೇವೆ ಈಗ, ಚುಟ್ಟ ಕೈಯಾಗ ಹಿಡ್ಕೊಂಡಿರ್ತೇವೆ, ಅವ್ನು ಸಿಗರೇಟ್ ಹಿಡ್ಕೊಂಡ್ ಬರ್ತಾನ. ನಾವು ಚುಟ್ಟ ಹಿಡ್ಕೊಂಡದ್ ನೋಡಿರ್ತಾರ, ಮುಂದೆ ಏನ್ ಮಾಡ್ತಾರ, ಸಿಗರೇಟ್ ಹಿಡ್ಕೊಂಡ್ ಬರ್ತಾರ. ನಾವೇನ್ ಮಾಡ್ತೇವೆ, ಅದಕ್ಕೆ ಇದಕ್ಕೆ ಖರ್ಚು ಮಾಡಿ 5 ಲಕ್ಷ ರೂಪಾಯಿ ಸಾಲ ಮಾಡ್ತೇವೆ, ಮುಂದೆ ನಾವು 10 ಲಕ್ಷ ಮಾಡಿ ತೋರಿಸ್ತಾವ. ಈಗ ಹೆಂಗ ದೊಡ್ಡ ಬರಮಪ್ಪ ಮತ್ತು ರೋಗಪ್ಪನವ್ರು ನೋಡಿ ಅದಕ್ಕಿಂತ ಹೆಚ್ಚಿನ ಸಾಹಸವನ್ನ ರಾಯಣ್ಣ ಮೆರೆದಲ್ಲ, ಹಂಗ ನಾವು ಮಾಡೋ ದುಶ್ಚಟಕ್ಕಿಂತ ಹೆಚ್ಚಿನ ದುಶ್ಚಟ ಏನ್ ಮಾಡ್ತಾರ, ನಮ್ಮ ಮಕ್ಕಳು ಮಾಡಕತ್ತಾರ ದಯಮಾಡಿ. ಹಾಗಾಗಿ ಇಲ್ಲಿ ವಿಷಯ ಅದೇ ಬೇಕಾಗಿದ್ದೀಗ ನಮಗೆ. ಬರೀ ನಾವು ಕತೆ ರಾಯಣ್ಣನ ಸಿನಿಮಾ ಆಯ್ತು, ಪುಸ್ತಕ ಆಯ್ತು, ಇಂಥ ಮಹಾತ್ಮರು ಬಹಳಷ್ಟು ಮಂದಿ ರಾಯಣ್ಣನ ಬಗ್ಗೆ ಅದು ತಾಸುಗಂಟ್ಲೆ ಮಾತಾಡ್ತಾರೆ, ಎಲ್ಲ ಐತಿ. ಅದ್ರ ಜೊತೆಗೆ ರಾಯಣ್ಣನಂತವ್ರು ನಿರ್ಮಾಣ ಆಗ್ಬೇಕಾಗಿತ್ತು ಅಂತಂದ್ರೆ ಮನೆಯವರ ಪಾತ್ರ ಏನೈತಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ. ಸಮಯ ಅಂತೂ ಕಡಿಮೆ, 2 ನಿಮಿಷ ಆಗ್ಯವ, ನಗಾಕತ್ತಾರ ಅವರು. ಅದೊಂದು ಬಹಳ ಖುಷಿ ಆಯ್ತು ನನಗೆ. ಇಷ್ಟೊತ್ತಾದ್ರೂ ಊಟಿಲ್ಲ ಏನಿಲ್ಲ, ಎಷ್ಟು ಯಾರು ಒಬ್ರು ಎದ್ದುಲಂಗ ಇಷ್ಟು ಸನ್ಮಾನ ನಡೆದು ಇಷ್ಟು ಮಾತಾಡೋರು ಆದ್ರೆ. ನಾ ಬಹಳಷ್ಟು ಕಾರ್ಯಕ್ರಮಕ್ಕೆ ಹೋಗೇನೆ, ಮಾತಾಡೋರು ನಿಂತ್ಕೊಳ್ಳಂದ್ರೆ ಮುಗಿತು. ಅವ್ರಿಗೆ ಏನ್ ಬೇಕು, ಮೋಜು ಮಸ್ತಿ, ಹಾಡೋರು ಆಗಲಿ ಬಂದಿದ್ರು, ಡೈರೆಕ್ಟರು, ಸಿನಿಮಾ ಮಾಡೋರು, ಇದು ಮನಸ್ಸಿಗೆ ಮುದ ನೀಡುವಂಥದ್ದು. ಅಂಥದ ಕಷ್ಟ ಒತ್ತು ಕೊಡುವಂಥದ್ದು ಬಹಳಷ್ಟು ಕಡೆ ನೋಡಿ. ಆದ್ರೆ ನಿಮ್ಮ ಗ್ರಾಮದೊಳಗೆ ಎಷ್ಟು ಚಂದ ಕುಂತಿರಲ್ಲ, ಜೋರಾಗಿ ನಿಮಗೆ ನೀವೇ ಚಪ್ಪಾಳೆ ಹೊಡ್ಕೊಂಡ್ಬಿಡ್ರಿ ಒಂದ್ಸರಿ. ನಾವೊಬ್ಬ ಚಪ್ಪಾಳೆ ಕೇಳುವುದು ಅದಕ್ಕೆ. ಹಾಗಾಗಿ ತಾಯಂದ್ರೆ ಎಲ್ಲರೂ ನಾವು ಅರ್ಥ ಮಾಡ್ಕೊಳ್ಳೋಣ, ನಮ್ಮ ಮುಂದಿನ ಪೀಳಿಗೆ ಈ ತರದ ಆದರ್ಶ ವ್ಯಕ್ತಿಗಳಾಗಬೇಕಾಗಿತ್ತು ಅಂದ್ರೆ ಅದರಲ್ಲಿ ಪಾತ್ರ ನಮ್ಮದು ಬಹಳ ಮುಖ್ಯ ಐತಿ. ನಾವು ಬರೀ ಭಾಷಣ ಮಾಡಿ, ಬರೀ ನಾವು ಪುಸ್ತಕ ಕೊಟ್ಟು, ಬರೀ ನಾವು ಹೇಳುವಂತ ಕಥೆಯನ್ನು ಹೇಳಿದ್ರೆ ಸಾಧ್ಯ ಇಲ್ಲ. ನಾವು ಸ್ವಲ್ಪ ಆದ್ರೂ ಅದನ್ನ ಅನುಕರಣೆ ಮಾಡಿದ್ವಿ ಅಂತಂದ್ರೆ ಅದ್ರ 2ರಷ್ಟು ಅವರು ಅನುಕರಣೆ ಮಾಡ್ತಾರೆ. ಇನ್ನು ತಾಯಂದ್ರೆ ರಾಯಣ್ಣನಂತ ಮಗನನ್ನ ಬೆಳೆಸುವಂತ ಜವಾಬ್ದಾರಿ ತಪ್ಪದೈತಿ. ಆದ್ರೆ ಇವತ್ತಿನ ದಿನಮಾನದೊಳಗ ಎದೆ ಹಾಲು ಕುಡಿಸೋದು ಸಹಿತ ಕಡಿಮೆ ಆಗಬೇಕು. ನಮ್ಮ ಸಂಪ್ರದಾಯ ಎಲ್ಲ ಏನೇ ಮಾಡಿದ್ರು ಕೂಡ ವೈಜ್ಞಾನಿಕ ಕಾರಣ ಐತಿ. ಅದರಿಂದ ಒಂದು ಧನಾತ್ಮಕ ಶಕ್ತಿಯಲ್ಲಿ ವೃದ್ಧಿ ಆಗ್ತದೆ. ಹಂಗಾಗಿ ಅಂತವು ಯಾವ ಕೂಡ ನಾವು ಬಿಡಬಾರ್ದು. ಇವತ್ತಿನ ನಿಮ್ಮ ಹಳ್ಳಿ ಒಳಗೆಲ್ಲ, ಈ ಕಡೆ ಇಲ್ಲ, ಸಿಟಿ ಭಾಗದೊಳಗೆಲ್ಲ ಏನಾಗತ್ತಂದ್ರೆ ಎಲ್ಲಿ ತಮ್ಮ ಸೌಂದರ್ಯ ಹಾಳಾಕತ್ತು ಅನ್ನೋ ಕಾರಣಕ್ಕೆ ಎದೆ ಹಾಲು ಕುಡಿಸೋದು ಸಹಿತ ಕಡಿಮೆ. ಎಂತ ದುರಂತ ನೋಡಿ. ಮಗುವಿಗೆ ಅಮೃತ ಎಲ್ಲವೂ ಅದ, ಆ ಹಾಲಿನೊಂದಿಗೆ ಇಂತ ಹೇಳಿದ ಇವೆಲ್ಲ ಗುಣಲಕ್ಷಣಗಳು ಬರುವಂಥದ್ದು ಅದ ಹೋಗಿಬಿಟ್ಟತ್ತೆ. ಈಗೆಲ್ಲ ಸಣ್ಣ ಮಗುವಿಗೆ ಸಹಿತ ಬಾಟ್ಲಿ, ಸಣ್ಣ ಇದ್ದಾಗ ಹಾಲಿನ ಬಾಟ್ಲಿ, ಸ್ವಲ್ಪ ದೊಡ್ಡದಾಗಿ ಸಾಲಿ ಹೊಂಟಂದ್ರ ನೀರಿನ ಬಾಟ್ಲಿ, ಅದು ಸಾಲಿ ಕಲಿತು ಕಾಲೇಜ್ ಹೋತಂದ್ರೆ ಬೀರ್ ಬಾಟ್ಲಿ, ಮುಂದೆ ಹೋಗಿ ಹಿಂಗ ಹೋತಂದ್ರೆ ಒಂದು ಸಲಾಯಿನ ಬಾಟ್ಲಿ, ಕೊನೆಗೆ ಖಾಲಿ ಬಾಟ್ಲಿ. ಹಂಗಾಗಿ ದಯಮಾಡಿ ಅಂತ ಸಂಸ್ಕಾರ ನಮ್ಮದಾಗಬಾರ್ದು. ಇಲ್ಲಿ ಗುರುಗಳು ನೀಡುವಂತ ಮಾರ್ಗದರ್ಶನ, ಆಶೀರ್ವಚನವನ್ನು ಕೇಳಿ ಅಂತವೆಲ್ಲವನ್ನ ಪಾಲಿಸಿ ಬರೀ ರಾಯಣ್ಣನ ಸ್ಮರಣೆ ಮಾಡೋದಷ್ಟೇ ಅಲ್ಲದೆ ಅಂತ ರಾಯಣ್ಣನ ನಿರ್ಮಾಣ ಮಾಡುವಂತ ಕಾರ್ಯದಲ್ಲಿ ತಾವೆಲ್ಲರೂ ಕೂಡ ತಲ್ಲೀನರಾಗಿ ಅಂತ ಹೇಳ್ತಾ ಇನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು, ಬಹಳ ದೂರದಿಂದ ಕರೆಸಿ ಪ್ರೀತಿಯಿಂದ ಸನ್ಮಾನಿಸಿ ಅವಕಾಶ ಮಾಡಿಕೊಟ್ಟಿರುವಂತ ಸಂಘಟನೆಯವರಿಗೂ, ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯರಿಗೂ ಹಾಗೂ ನನ್ನ ಮಾತುಗಳನ್ನ ತಾವು ಆಲಿಸಿ ಪ್ರೋತ್ಸಾಹಿಸಿದ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ.